ಮೆಹಂದಿ ಅಥವಾ ಗೋರಂಟಿಯ ಉಪಯೋಗಗಳು. ಮೆಹಂದಿ ಅಥವಾ ಗೋರಂಟಿ ಎಂದರೆ ಸಹಜ ಸಸ್ಯದಿಂದ ಸಿಗುವ ಒಂದು ಅತ್ಯಂತ ಉಪಯುಕ್ತವಾದ ಔಷಧೀಯ ಹಾಗೂ ಸೌಂದರ್ಯ ಉತ್ಪನ್ನ. ಇದರ ವೈಜ್ಞಾನಿಕ ಹೆಸರು ಲಾಸೋನಿಯಾ ಇನೆರ್ಮಿಸ್. ಇದು ಪ್ರಾಚೀನ ಕಾಲದಿಂದಲೇ ಭಾರತದಲ್ಲೆಡೆ ವಿಶೇಷವಾಗಿ ಬಳಸಲಾಗುತ್ತಿದೆ. ಗೋರಂಟಿ ಕೇವಲ ಸೌಂದರ್ಯವರ್ಧಕವಲ್ಲ, ಇದು ಕೂದಲು ಮತ್ತು ಚರ್ಮಕ್ಕೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುವ ನೈಸರ್ಗಿಕ ಮೂಲಿಕೆಯಾಗಿದೆ. ಇದು ಕೂದಲಿಗೆ ನೈಸರ್ಗಿಕ ಬಣ್ಣ, ಕಂಡೀಷನಿಂಗ್, ತಲೆಹೊಟ್ಟು ನಿವಾರಣೆ, ದೇಹದ ಉಷ್ಣತೆ ಕಡಿಮೆ ಮಾಡುವುದು, ಗಾಯಗಳನ್ನು ಗುಣಪಡಿಸುವುದು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೆಹಂದಿಯ ಪ್ರಮುಖ ಉಪಯೋಗಗಳು. ಕೂದಲಿನ ಆರೈಕೆ. ನೈಸರ್ಗಿಕ ಬಣ್ಣ. ಬಿಳಿ ಕೂದಲನ್ನು ಕಂದು ಅಥವಾ ಕೆಂಪು ಬಣ್ಣಕ್ಕೆ ಬದಲಾಯಿಸಲು ರಾಸಾಯನಿಕ ಮುಕ್ತ ಆಯ್ಕೆಯಾಗಿದೆ. ಕಂಡೀಷನಿಂಗ್. ಕೂದಲನ್ನು ಮೃದು, ಹೊಳೆಯುವ ಮತ್ತು ಬಲವಾಗಿ ಮಾಡುತ್ತದೆ. ತಲೆಹೊಟ್ಟು ನಿವಾರಣೆ. ನೆತ್ತಿಯ ಆರೋಗ್ಯವನ್ನು ಸುಧಾರಿಸಿ ತಲೆಹೊಟ್ಟು ಮತ್ತು ಎಣ್ಣೆಯುಕ್ತತೆಯನ್ನು ಕಡಿಮೆ ಮಾಡುತ್ತದೆ. ಕೂದಲು ಬೆಳವಣಿಗೆ. ಕೂದಲು ಉದುರುವಿಕೆಯನ್ನು ತಡೆದು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಚರ್ಮ ಮತ್ತು ಆರೋಗ್ಯದ ಆರೈಕೆ. ದೇಹದ ತಂಪಾಗುವಿಕೆ. ಮೆಹಂದಿ ಹಚ್ಚುವುದರಿಂದ ದೇಹದ ಉಷ್ಣತೆ ತಗ್ಗುತ್ತದೆ, ತಲೆನೋವು ಮತ್ತು ಬಿಸಿಲಿನ ಬೇಗೆಯಿಂದ ಆರಾಮ ಸಿಗುತ್ತದೆ. ಗಾಯಗಳನ್ನು ಗುಣಪಡಿಸುವುದು. ಇದರ ಆಂಟಿಬ್ಯಾಕ್ಟೀರಿಯಲ್ ಗುಣಗಳು ಸಣ್ಣ ಪುಟ್ಟ ಗಾಯಗಳು, ಸುಟ್ಟ ಗಾಯಗಳು ಮತ್ತು ಚರ್ಮದ ಸೋಂಕುಗಳನ್ನು ಕಡಿಮೆ ಮಾಡುತ್ತದೆ. ಉರಿಯೂತ ನಿವಾರಕ. ಕೀಲು ನೋವು ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಚರ್ಮದ ಸಮಸ್ಯೆಗಳು. ತುರಿಕೆ, ಅಲರ್ಜಿ ಮತ್ತು ದದ್ದುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೆಹಂದಿ ದೇಹಕ್ಕೆ ಶೀತಲತೆಯನ್ನು ನೀಡುತ್ತದೆ. ಬೇಸಿಗೆಯಲ್ಲಿ ಕೈ ಹಾಗೂ ಪಾದಕ್ಕೆ ಹಚ್ಚಿದರೆ ತಂಪಾಗಿರುತ್ತದೆ. ಮೊಡವೆ ಕಡಿಮೆ ಮಾಡಲು ಸಹಕಾರಿ. ಚರ್ಮದ ಸೋಂಕುಗಳು ಕಡಿಮೆ ಮಾಡುತ್ತದೆ. ಗಾಯಗಳ ಮೇಲೆ ಹಚ್ಚಿದರೆ ಗುಣಮುಖವಾಗಲು ಸಹಾಯ. ಮದುವೆ ಹಬ್ಬಗಳಲ್ಲಿ ಮೆಹಂದಿ ಡಿಸೈನ್ ಹಾಕುತ್ತಾರೆ. ಕೈ ಮತ್ತು ಕಾಲಿಗೆ ಸುಂದರವಾದ ಕೆಂಪು ಬಣ್ಣ ನೀಡುತ್ತದೆ. ರಾಸಾಯನಿಕ ರಹಿತ, ಸುಲಭವಾಗಿ ಲಭ್ಯ. ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಲಾಭ. ಆಯುರ್ವೇದದಲ್ಲಿ ಮಹತ್ವದ ಸ್ಥಾನ. ಗಮನಿಸಬೇಕಾದ ವಿಷಯಗಳು. ಕೆಲವರಿಗೆ ಅಲರ್ಜಿಯ ಸಾಧ್ಯತೆ. ಮೊದಲು ಸ್ವಲ್ಪ ಹಚ್ಚಿ ಪರೀಕ್ಷಿಸಿ. ಹೆಚ್ಚು ಕಾಲ ಇಟ್ಟರೆ ಕೂದಲು ಒಣಗಬಹುದು. ನೈಸರ್ಗಿಕ ಮೆಹಂದಿ ಮಾತ್ರ ಬಳಸುವುದು ಉತ್ತಮ. ಶುದ್ಧವಾದ ಮೆಹಂದಿ ಎಲೆಗಳನ್ನು ಬಳಸುವುದು ಉತ್ತಮ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಕೆಲವು ಮೆಹಂದಿ ಪೌಡರ್ಗಳಲ್ಲಿ ರಾಸಾಯನಿಕಗಳು ಇರಬಹುದು. ಇದು ಅಲರ್ಜಿಯನ್ನು ಉಂಟುಮಾಡಬಹುದು. ಕೂದಲುಗೆ ಮೆಹಂದಿ ಪ್ಯಾಕ್. ಮೆಹಂದಿ ಪುಡಿ, ಮೊಸರು, ನಿಂಬೆ ರಸ, ಸ್ವಲ್ಪ ಎಣ್ಣೆ ಮಿಶ್ರಣ ಮಾಡಿ 1 ರಿಂದ 2 ಗಂಟೆ ತಲೆಗೆ ಹಚ್ಚಿ ತೊಳೆಯಿರಿ.